ಧರ್ಮಬಂಧುಗಳೇ, ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರಿನ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿ ಶ್ರೀಮತಿ ಆಶಾ ಪ್ರಭುರವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರು ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಈ ಒಂದು ತಮ್ಮ ಕಿರು ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಜಿನಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ 2009ರಿಂದ ಸೇವಾನಿರತರು. ಅಲ್ಲದೆ ಶ್ರೀ ಕನಕಗಿರಿ ಜೈನ ಮಠದ ಟ್ರಸ್ಟಿಯಾಗಿ ಹಾಗೂ ಎಲ್ಲ ಜೈನ ಮಠಗಳ ಸಕ್ರಿಯ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ಹಲವಾರು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಮುಂಚೂಣಿಯಲ್ಲಿರುವ ಧೀಮಂತ ಮಹಿಳೆ. ಬನ್ನಿ ಅವರಿಂದಲೇ ಅವರ ಪರಿಚಯವನ್ನು ಕೇಳೋಣ. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಆಶಾ ಪ್ರಭು. ನಿಮ್ಮೆಲ್ಲರಿಗೂ ಪರಿಚಯ ಇದೆ ಅಂತ ತಿಳ್ಕೊಂಡಿದ್ದೀನಿ. 1969 ನಾನು ಹುಟ್ಟಿದ್ದು. ಮಧುಗಿರಿ ನನ್ನ ಜನ್ಮಸ್ಥಳ. ಅಲ್ಲಿಂದ ನನ್ನ ಜೀವನ ಯಾತ್ರೆ ಇವತ್ತು ಬೆಂಗಳೂರಿಗೆ ಬಂದು ತಲುಪಿದೆ. ಮಿಡ್ಲ್ ಸ್ಕೂಲು ಎಲ್ಲನೂ ನಾನು ಮಾಡಿದ್ದು ಮಧುಗಿರಿಯಲ್ಲಿ. ಹೈಸ್ಕೂಲ್ ಕಲೀಲಿಕ್ಕೆ ಬಂದಿದ್ದು ಬೆಂಗಳೂರಿಗೆ. ಮಧ್ಯದಲ್ಲಿ 2 ವರ್ಷ ತುಮಕೂರಲ್ಲಿ ಓದಿದೆ. ಬೆಂಗಳೂರಲ್ಲಿ ವಿದ್ಯಾವರ್ಧಕ SLC ಮಾಡಿ BMS ಕಾಲೇಜಲ್ಲಿ BA ಮಾಡಿದೆ. ಫಸ್ಟ್ ಆ್ಯಕ್ಚುಲಿ ಬೇಸಿಕ್ಕಾಗಿ ಹೇಳಬೇಕಂದ್ರೆ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಅಪ್ಪನಿಗೆ ಆಸೆ ಇತ್ತು ಮಗಳನ್ನು ಡಾಕ್ಟ್ರು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ನನ್ನ ಮಲ್ಟಿ ಟಾಸ್ಕಿಂಗು ಮಲ್ಟಿ ಆ್ಯಕ್ಟಿವಿಟೀಸಲ್ಲಿ ನಾನು ಮೆಡಿಕಲ್ ತೊಗೊಳ್ಲಿಕ್ಕಾಗಲಿಲ್ಲ. ಹಾಗಾಗಿ ಆ ಮುನಿಸಿಗೆ ಅಪ್ಪ ಬೇಗ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು. 1987ಕ್ಕೆ ನನ್ನ ಮದುವೆ ಆಯಿತು. ನನ್ನನ್ನು ಕೈ ಹಿಡಿದಂಥ ವ್ಯಕ್ತಿ ಜೀವೇಂದ್ರ ಕುಮಾರ್ ಅಂತ. ಅವರು ಅವಾಗ ಹಾಸನ್ DC ಆಫೀಸಲ್ಲಿ FDC ಆಗಿದ್ದರು. ಈಗ ರಿಟೈರ್ಡ್ ಆಗಬೇಕಾದ್ರೆ ಅವರು ಡೆಪ್ಯೂಟಿ ತಹಶೀಲ್ದಾರಾಗಿ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನಿಂದ ಲಾಸ್ಟು 1 ಇಯರ್ ಬ್ಯಾಕ್ ಅವರು ರಿಟೈರ್ಡ್ ಆದರು. ನನಗೊಬ್ಬ ಮಗ ಇದ್ದಾನೆ. ಮಗನಿಗೆ 2017ಕ್ಕೆ ಮದುವೆ ಮಾಡಿದ್ದೀನಿ. ಅವನು ಅವನ ಹೆಂಡತಿ ಇಬ್ಬರು ಹವಾಯಲ್ಲಿದ್ದಾರೆ. ನನ್ನ ಮುಂದಿಂದ ಹೇಳಬೇಕಂದ್ರೆ ನಿಮ್ಗೆ ಹೇಳ್ದಂಗೆ ಸೈನ್ಸ್ ಸ್ಟೂಡೆಂಟ್ ಆಗಲಿಲ್ಲ ಅಂದಮೇಲೆ ನಾನು BA ತೊಗೊಂಡೆ. ಮಗು ಆಗಿತ್ತು. ಮಗುನ ಇಟ್ಕೊಂಡು BA ಮಾಡೋದು ಸ್ವಲ್ಪ ಕಷ್ಟ ಮಾಡಿಕೊಂಡು ಆರ್ಟ್ಸಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಇನ್ ಸೋಷಾಲಜಿ, ಆ ಯೂನಿವರ್ಸಿಟಿಯಿಂದ ಸೋಷಾಲಜಿಯಿಂದ ಮಾಸ್ಟರ್ಸ್ ಮಾಡಿಕೊಂಡೆ. ಅದಾದಮೇಲೆ ಅದರಲ್ಲಿ ಬೇರೆ ಏನಾದರೂ ಮಾಡಬೇಕು ಅನ್ನೋ ಹುಚ್ಚಿತ್ತು. ಜೊತೆಗೆ ಒಂದು ಡಿಪ್ಲೊಮಾ ಇನ್ ಇಂಟೀರಿಯರ್ಸ್ ಅಂತ ಒಂದು ಕೋರ್ಸನ್ನು ಮಾಡಿಕೊಂಡೆ. ಹೀಗೆ ಮಾಡ್ತಾ ಜೀವನ ಕಳೀತಾ ಇತ್ತು. ನನಗೂ ಸಮಾಜಕ್ಕೂ ಏನು ಅಂತ ಸ್ಟ್ರೈಟ್ ಅವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನೂ ಇರಲಿಲ್ಲ. ಹಾಗೆ ನಡೀತಾ ಇರಬೇಕಾದ್ರೆ 1998-99ಕ್ಕೆ ಆಲ್ಮೋಸ್ಟ್ ಜೈನ ಸಮಾಜಕ್ಕೆ ಸ್ವಲ್ಪ ಹತ್ತಿರ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. 2002ರಲ್ಲಿ ಕರ್ನಾಟಕ ಜೈನ ಭವನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದಾಗ ಅಪ್ಪ ಮತ್ತು ನನ್ನ ಅಂಕಲ್ ರಘುಚಂದ್ರ ಅಂತ ಅವರು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಇಬ್ಬರೂ ಸೇರಿಕೊಂಡು ಒಂದು ರೂಮಿಗೆ ಡೊನೇಷನ್ ಕೊಡೋಣ, ಹೋಗಿ ಒಂದು 25,000 ಡೊನೇಷನ್ನ ಜಿತೇಂದ್ರ ಕುಮಾರ್ ಅಂಕಲ್ಗೆ ಕೊಟ್ಬಿಟ್ಟು ಬಾ ಅಂತ ಅವ್ರ ಮನೆ ಅಡ್ರೆಸ್ ಕೊಟ್ಟು ಕಳಿಸಿದ್ರು. ಆಗ ಅವ್ರ ಮನೆಗೆ ಹೋಗಿದ್ದೆ 2002ನೇ ಇಸ್ವಿಯಲ್ಲಿ. ಹೋಗಿ ಅವ್ರಿಗೆ ಕೊಟ್ಟೆ. ಏನಮ್ಮ ನೀನು KJA ಮೆಂಬರ್ ಆಗಿದೆಯಾ ಅಂತ ಕೇಳಿದ್ರು. ಇಲ್ಲ ಅಂಕಲ್, ಹಂಗಂದ್ರೆ ಏನು, ತೊಗೊಳಮ್ಮ ಅಪ್ಲಿಕೇಶನ್ನು ಅಂತ ಅವಾಗೊಂದು ಯಾರ್ಯಾರಿದ್ದೀರಾ ಮನೇಲಿ ಅಂತೆಲ್ಲ ವಿಚಾರಿಸಿ ಒಂದು 3 ಅಪ್ಲಿಕೇಶನ್ ಕೊಟ್ಟರು. ಅದನ್ನು ತೊಗೊಂಡು ಬಂದು ನಾನು ಮೆಂಬರ್ ಆಗಿ 2002ರಲ್ಲಿ ನಾನು KJA ಮೆಂಬರ್ ಆದೆ. ಆದಮೇಲೆ ಒಂದು 6 ತಿಂಗಳಿಗೆ ನನಗೂ ಒಂದು ಲೆಟ್ರ್ ಬಂತು. ಏನು ಈ ಥರ 2003ನೇ ಇಸ್ವಿಲಿ ಎಲೆಕ್ಷನ್ ಇದೆ, ಇದು ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು, ಇಷ್ಟ ಇದ್ದವ್ರು ಬನ್ನಿ ಅಂತ. ಆಗ ನನ್ನ ಅಂಕಲ್ನ ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ, ಈ ಥರ ಎಲೆಕ್ಷನ್ಗೆ ಅಂತ. ನಿನಗೆ ಹೆಂಗೆ ಸಾಧ್ಯ, ಇದಕ್ಕೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಅನುಭವ ಆಗಬೇಕು ನಿನಗೆ, ಆದರೆ ನೋಡಮ್ಮ ಟ್ರೈ ಮಾಡು, ನಿನ್ನಿಷ್ಟ ಆಗುತ್ತೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನನ್ನನ್ನು KJAಗೆ ಕರ್ಕೊಂಡು ಬಂದಿದ್ದು, ನನ್ನ ಅಪ್ಲಿಕೇಶನ್ ಸೈನ್ ಮಾಡಿದ್ದು ಅವತ್ತಿನ ದಿನ ಕೋಮ್ಲಾ ಬ್ರಹ್ಮದೇವ್ ಅವರು. ಆಗುತ್ತೆ ಬಾ ಆಶಾ, ಏನಾಗೋದಿಲ್ಲ, ಟ್ರೈ ಮಾಡು ಅಂತ ಹೇಳಿ ಅವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರಿಗೆ ಅಪ್ಲಿಕೇಶನ್ ಸೈನ್ ಹಾಕಿ ಕೊಟ್ಟರು. ಅವರು ನನ್ನನ್ನು ನಾಮಿನೇಟ್ ಮಾಡೋದಕ್ಕೆ ಸಹಕಾರ ಕೊಟ್ಟರು. ಆಮೇಲೆ 2003ನೇ ಎಲೆಕ್ಷನಲ್ಲಿ ನಿರ್ಮಲಮ್ಮ ಆಂಟಿ ನಾನು ಇವಾಗ ನೆನೆಸ್ಕೊಳ್ಳೇಬೇಕು, ಪಚ್ಚಣ್ಣ ಅಂಕಲ್ನೂ ನೆನೆಸ್ಕೊಳ್ಬೇಕು. ಅದು ನಿಜವಾಗ್ಲೂ, ಯಾಕಂದರೆ ಅವತ್ತಿನ ದಿನ ನನ್ನ ಚಿಕ್ಕಪ್ಪ ಸುರೇಶ್ ಕುಮಾರ್ ಜೈನು ಬೆಂಗಳೂರಿಗೆ ಬಂದು ನಿರ್ಮಲಮ್ಮ ಆಂಟಿನ, ಪಚ್ಚಣ್ಣ ಅಂಕಲ್ನ ಎಲ್ಲರ ಹತ್ರನೂ ಹೇಳಿದ್ರು, ಇವಳಿಗೇನೂ ಗೊತ್ತಿಲ್ಲ, ಇವಳು ಈಸಿ ಮೆಂಬರ್ ಹಾಕ್ತೀನಿ ಅಂತ ಹೊರಟಿದ್ದಾಳೆ, ದೊಡ್ಡವರೆಲ್ಲ ನಿಂತು ಸೋತು ಹೋಗಿದ್ದಾರೆ, ಇವಳಿಗೆ ನೀವೆಲ್ಲ ಸಹಕಾರ ಕೊಡಬೇಕು, ಏನಾದರೂ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅವಳಿಗೆ ಅಂತ ಹೇಳಿದಾಗ ನಿರ್ಮಲಮ್ಮ ಆಂಟಿ ಹೆಣ್ಮಗಳು ಮುಂದೆ ಬರ್ತಾ ಇದ್ದಾಳೆ, ಬರಲಿ ಬಿಡಪ್ಪ, ನಾನು ಅವಳನ್ನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಎಲೆಕ್ಷನ್ ದಿನ ಅವರು
KJ ಭವನದ ಎದುರುಗಡೆನೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು, ನೋಡಪ್ಪ ಇದೊಂದು ಹೆಣ್ಮಗು, ಈ ಹೆಣ್ಮಗುಗೆ ಒಂದು ಓಟ್ ಹಾಕು, ಇದೊಂದು ಹೆಣ್ಮಗುಗೆ ಒಂದು ಓಟ್ ಹಾಕು ಅಂತ ಬಂದಿರೋರನ್ನ ಎಲ್ಲರಿಗೂ ಅವರು ಕೇಳ್ಕೊಳ್ತಾ ಬಂದರು. ಅವತ್ತು ಅವರ ಆಶೀರ್ವಾದ, ಜಿತೇಂದ್ರ ಕುಮಾರ್ ಅವರ ಆಶೀರ್ವಾದ, ಅವರ ಬಳಗದಲ್ಲಿ ನಾನು ಒಬ್ಬಳನ್ನಾಗಿ ನನ್ನನ್ನು ನಾನು ಗುರುತಿಸ್ಕೊಳ್ತಾ ಬಂದೆ. 2003ರಿಂದ ಇವತ್ತಿನವರೆಗೂ ನಾನು ಕರ್ನಾಟಕ ಜೈನ ಅಸೋಸಿಯೇಷನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ಹೊರತುಪಡಿಸಿ ಹೇಳಬೇಕಂದ್ರೆ 99ರಿಂದ ನಮ್ಮ ಕನಕಗಿರಿ ಜೈನ ಮಠ ಮತ್ತು NR ಪುರದ್ದು ಮಠ, ಸೋಂದಾ ಮಠ. ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕಂದ್ರೆ ಜೀವೇಂದ್ರ ಕುಮಾರು. ಅವರು ಬೇಸಿಕಲಿ ಶ್ರವಣ ಬೆಳಗೊಳದವರು, ಪುರೋಹಿತರ ಫ್ಯಾಮಿಲಿ ಅವ್ರದ್ದು. ಬಟ್ ಮಠದ ಪಕ್ಕದ ಮನೆ ಅವ್ರ ತಾತನಿಗೆ ಸೇರಿದ್ದಾಗಿತ್ತು, ಇವಾಗ ಅವ್ರಿಗೆ ಸೇರಿದೆ ಅದು. ಅಲ್ಲಿ ಪ್ರತಿ ವರ್ಷಕ್ಕೊಂದ್ಸರಿ ಬೆಟ್ಟದ ಸರ್ತಿ ಅಂತ ಎಲ್ಲರಿಗೂ ಪೂಜೆಗೆ ಬರುತ್ತೆ. ಹಾಗಾಗಿ ಆ ದೇವಸ್ಥಾನಕ್ಕೂ ಆ ಜೈನ ಸಮುದಾಯಕ್ಕೂ ಪೂಜೆ ಸರ್ತಿಗೆಲ್ಲ ಇವರು ಅವಾಗವಾಗ ಹೋಗ್ತಾಯಿದ್ರು. ಹಾಗಾಗಿ ಅವ್ರ ಮೂಲಕವಾಗಿ ನಾನು ಇದರೊಳಗಡೆ ಬರಲಿಕ್ಕೆ ಅವಕಾಶ ಆಯಿತು. ಶ್ರವಣ ಬೆಳಗೊಳದ ಮಠದಲ್ಲೂ ನಾನಿದ್ದೆ. ಇದು ಆದಮೇಲೆ ನಾನು ಯಾವಾಗ ಕರ್ನಾಟಕ ಜೈನ ಅಸೋಸಿಯೇಷನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ 2003ರಲ್ಲಿ ಆದೆ, ನನಗೆ 2004-05ರಲ್ಲಿ ಮತ್ತೆ ಜಿತೇಂದ್ರ ಕುಮಾರ್ ಅವರು ಶ್ರವಣ ಬೆಳಗೊಳದ ಮಠದಿಂದ ನನಗೆ ಅಕಾಮಿಡೇಷನ್ ಕಮಿಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಇದಾದಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. 2006-03ರಲ್ಲಿ ನಾನು ಅಕಾಮಿಡೇಷನ್ ಕಮಿಟಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ನಾನು ಒಬ್ಬಳಾಗಿದ್ದೆ. ನನ್ನ ಅಕಾಮಿಡೇಷನ್ ಕಮಿಟಿಗೆ ಚೇರ್ಮನ್ ಆಗಿ ಅನಿಲ್ ಸೇತಿ ಅವರಿದ್ದರು. ಅವ್ರ ಮೂಲಕ ನಾನು ನನ್ನ ಸಮಾಜಕ್ಕೆ ನಾನು ಯಾರು, ನನ್ನ ಮಾಡೋದಕ್ಕೆ ಕೆಲಸ ಮಾಡ್ತಾಳೆ ಇವಳು ಅನ್ನೋ ಭಾವನೆ 2006ರಲ್ಲಿ ಮಸ್ಕಾಪ್ಶಿಕದಲ್ಲಿ ನಿರ್ಮಲ್ ಕುಮಾರ್ ಅಂಕಲ್ನ ಈ ಕ್ಷಣಕ್ಕೆ ನಾನು ತುಂಬ ನೆನೆಸ್ಕೋಬೇಕು. ಬಿಕಾಸ್ ಅಂಕಲ್ ನನಗೆ ತುಂಬಾ ನನಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಅವಾಗ ಎಲ್ಲ ಕೆಲಸಕ್ಕೂ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಆಶಾ. ಮಧ್ಯರಾತ್ರಿ 2 ಗಂಟೆ ತನಕ ಅಕಾಮಿಡೇಷನ್ ಕಮಿಟಿಯಲ್ಲಿದ್ದಾಗ ನಾನು, ನಿರ್ಮಲ್ ಕುಮಾರ್ ಅಂಕಲು, ಅನಿಲ್ ಕುಮಾರ್ ಸೇತಿ 3 ಜನನೂ ಕೆಲಸ ಮಾಡ್ತಿದ್ವಿ. ರಾತ್ರಿ 2 ಗಂಟೆಗೆ ಹೋಗಿ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಅವ್ರು ಹೋಗಿ ಮಲಗ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಮತ್ತೆ ನಾವೆಲ್ಲ ಅಕಾಮಿಡೇಷನ್ಗೆ ಯಾರು ಬಂದರು, ಎಷ್ಟು ಬಸ್ ಜನ ಬಂದರು, ಏನಾಯಿತು, ಅವ್ರ ವ್ಯವಸ್ಥೆಗಳೇನು, ಇದನ್ನೆಲ್ಲ ನಾವು ಹಗಲು ರಾತ್ರಿ ಅನ್ನದೇ ಇಲ್ಲದೆ ಕೆಲಸ ಮಾಡ್ತಾಯಿದ್ವಿ. ಆವಾಗ ನನಗೆ ಎಲ್ಲ ದೊಡ್ಡ ಫಂಕ್ಷನಲ್ಲೂ ಕೂಡ ನನಗೆ ನೀನು ಕೆಲಸ ಮಾಡ್ತೀಯಾ, ಈ ಸ್ಟೇಜ್ ಮ್ಯಾನೇಜ್ಮೆಂಟ್ನ ನೀನು ತಗೋ ಅಂತ ಹೇಳಿ ಆವಾಗ ಕುಮಾರಸ್ವಾಮಿ ಬಂದಿದ್ದಾಗಲಿ, ಮತ್ತು ನಮ್ಮ ಅಬ್ದುಲ್ ಕಲಾಂ ಅವರು ನಮ್ಮ 2006ನೇ ಮಸ್ಕಾಪ್ಶಿಕಕ್ಕೆ ಬೆಳಗೊಳಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದ್ದು ಆ ಸ್ಟೇಜ್ ಮ್ಯಾನೇಜ್ಮೆಂಟು, ಆ ದೀಪ ಪ್ರಜ್ವಲನೆಗೆ ಎಲ್ಲದಕ್ಕೂ ನನಗೆ ಆವಾಗ ತುಂಬ ಒಳ್ಳೆ ಮೆಮೊರಬಲ್ ಮೂಮೆಂಟು ನನ್ನ ಲೈಫಲ್ಲಿ. ಆವಾಗ ರೇವಣ್ಣ ಅವರು ಆವಾಗ ನಮ್ಮ ಶ್ರವಣ ಬೆಳಗೊಳದ ಮಸ್ಕಾಪ್ಶಿಕದಲ್ಲಿ ಅವ್ರದ್ದು ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು. ರೇವಣ್ಣ ಅವ್ರದ್ದು ಏನೇ ಸ್ವಾಮೀಜಿಯಿಂದ ಆಗಬೇಕಂದ್ರೆ ಅದು ಕೊಡಮ್ಮ, ಇದು ತಂದು ಕೊಡಮ್ಮ, ಇಷ್ಟು ಜನ ಬರ್ತಾ ಇದ್ದಾರೆ ಫಂಕ್ಷನ್ಗೆ, ಅವ್ರಿಗೆ ಇಷ್ಟು ಕಳಸಗಳು ಬೇಕಮ್ಮ, ಇದ್ರ ಮಾಹಿತಿ ಕೊಡಮ್ಮ ಅಂತೆಲ್ಲ ಸ್ವಾಮೀಜಿಗೆ ಹೇಳೋದಕ್ಕೆ ನನ್ನ ಮೂಲಕ ಹೇಳಿಸ್ತಾಯಿದ್ರು. ತುಂಬ ಒಂದು ಇಟ್ಸ್ ಎನ್ ಮೆಮೊರೇಬಲ್ ಟೈಮ್ ಆಗಿತ್ತು ನನಗೆ 2006ನೇ ಮಸ್ಕಾಪ್ಶಿಕ. ಅದಾದಮೇಲೆ ಆ ಕೆಲಸ ನೋಡಿ ನನಗೆ ಅನಿಲ್ ಕುಮಾರ್ ಸೇತಿ ಹೇಳಿದ್ರು, ಐ ಥಿಂಕ್ ಆಶಾ ಯು ಆರ್ ಎ ರೈಟ್ ಪರ್ಸನ್ ಫಾರ್ ಮೀ. ನನ್ನ ಫಿಲಾಂಥ್ರಫಿಕಲ್ ವರ್ಕ್ಸ್ಗೆ ನಿನ್ನನ್ನು ನಾನು ಇನ್ವೈಟ್ ಮಾಡ್ತೀನಿ ನನ್ನ ಕಂಪನಿಗೆ. ನನ್ನ ಕಂಪನಿಯಲ್ಲಿ PRO ಆಗಿ ನೀನು ಕೆಲಸಕ್ಕೆ ಸೇರ್ಕೋ. ನನಗೆ ಯಾವತ್ತೂ ಯಾರ ಕೆಳಗಡೆನೂ ಕೆಲಸ ಮಾಡಿಲ್ಲ. ಹೇಗೆ ನಾನು ಜೀವನದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ, ಅವ್ರಿಗೆ ರಿಯಲಿ ಒಬ್ಬರು ಕೆಳಗಡೆ ಹೆಂಗಿರೋದು ಅನ್ನೋ ಯೋಚನೆಯಲ್ಲೇ ಇದ್ದಾಗ ಸಂಹವ್ ಒಂದು 2 ತಿಂಗಳು 3 ತಿಂಗಳು ಯೋಚನೆ ಮಾಡಿ 2006 ಏಪ್ರಿಲ್ 23ನೇ ತಾರೀಕು ನಾನು ಅನಿಲ್ ಕುಮಾರ್ ಸೇತಿ ಅವ್ರ ಕೆಲಸಕ್ಕೆ ಸೇರಿಕೊಂಡೆ. ಅವ್ರಿಗೆ ಏನಕ್ಕೆ ನನ್ನನ್ನು ಕರೆದಿದ್ರು ಅಂದರೆ, ಇವತ್ತೇನು ವಿಲ್ಸನ್ ಗಾರ್ಡನ್ ದೇವಸ್ಥಾನ ಇದೆ, ಆ ದೇವಸ್ಥಾನದ್ದು ಪಂಚಕಲ್ಯಾಣ ಮಾಡಬೇಕಾಗಿತ್ತು. ಅವರಿಗೆ ಬೆಂಗಳೂರು ಕನ್ನಡ ಸಮಾಜ ಮತ್ತು ಹಿಂದಿ ಸಮಾಜ ಎರಡನ್ನೂ ಒಂದು ಮರ್ಜ್ ಮಾಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದಕ್ಕೆ ಒಂದು ವ್ಯಕ್ತಿ ಅವಶ್ಯಕತೆ ಇತ್ತು. ಹಾಗಾಗಿ ನನಗೆ ಆ ಅವಕಾಶ ಸಿಕ್ತು ಅವ್ರ ಕಂಪನಿಲಿ ಕೆಲಸ ಮಾಡಲಿಕ್ಕೆ. ಅವರು ಕರೆದಿದ್ದು ಫಿಲಾಂಥ್ರಫಿಕಲ್ ವರ್ಕ್ಸ್ ಅಂತಲೇ. ಆಮೇಲೆ ವರ್ಧಮಾನ್ ಸಾಗರ್ ಬೆಂಗಳೂರಿಗೆ ಬಂದರು. ಅವ್ರನ್ನ ಇಟ್ಕೊಂಡು ನಾವು ವಿಲ್ಸನ್ ಗಾರ್ಡನಲ್ಲಿ ಒಳ್ಳೆ ಪಂಚಕಲ್ಯಾಣ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ. ಅದರಲ್ಲಿ ಸುರೇಂದ್ರಣ್ಣನೂ ಬಹಳ ಸಹಕಾರ ಕೊಟ್ಟರು. ಅವಾಗ ಸುರೇಂದ್ರಣ್ಣಂದು ಶುರುವಿಂದನೇ ಸುರೇಂದ್ರಣ್ಣಂಗೆ ಇಷ್ಟು ಚಿಕ್ಕ ಹುಡುಗಿ ಇದೆಲ್ಲ ಮಾಡೋಕ್ಕೆ ಬಂದಿದೆ, ಪರವಾಗಿಲ್ಲ, ನನ್ನನ್ನು ಯಾವಾಗಲೂ ಅಣ್ಣ ಅಂತಿದ್ದೆ. ಅಣ್ಣ ನೀನು ನನ್ನ ತಂಗಿ ಅಮ್ಮ ಅಂತ ಹೇಳಿ ನನಗೆ ತುಂಬ ಅವರು ಆಶೀರ್ವಾದ ಕೊಡ್ತಾ ಬಂದಿದ್ರು. ಅವಾಗ 2006ನೇ ಮಸ್ಕಾಪ್ಶಿಕ ಆಯಿತು, ವಿಲ್ಸನ್ ಗಾರ್ಡನ್ನಿಂದು ಪಂಚಕಲ್ಯಾಣ ಆಯಿತು. ಆಮೇಲೆ ನನಗೇನು ಕೆಲಸ ಅಂತ ಅನಿಲ್ ಕುಮಾರ್ ಸೇತಿನ ಕೇಳಿದಾಗ ಅವ್ರದ್ದೇ ಒಂದು ಟ್ರಸ್ಟ್ ಇತ್ತು, ಪೂನಮ್ ಚಂದ್ ಸೇತಿ ಚಾರಿಟಬಲ್ ಟ್ರಸ್ಟ್ ಅಂತ.
ಆ ಟ್ರಸ್ಟಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಕ್ಕೆ ನಾನು ಹಿಂಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತೀನಿ. ಯಾವ್ಯಾವುದು ಜೈನ ಸಂಸ್ಥೆಗಳಿದೆ ಅವ್ರ ಜೊತೆ ನೀನು ಕೋಆರ್ಡಿನೇಟ್ ಮಾಡಿಕೊಂಡು ಆ ಹಳ್ಳಿಗಳಿಗೆ ಹೋಗಿ ಕೆಲಸಗಳು ಮಾಡಿ ಬರಬೇಕಾಗತ್ತೆ. 2 ದಿನ 3 ದಿನ ಹೊರಗೂ ಇರಬೇಕಾಗತ್ತೆ. ಏನಮ್ಮ, ಇಲ್ಲ ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಜೊತೆಗೆ ಮಗನೂ SLC ಮಾಡಿ ಅವಾಗ ದೊಡ್ಡವನಾಗಿದ್ದ. ನಾನು ತುಂಬಾ ಅವನನ್ನು ಫೋಕಸ್ ಮಾಡಬೇಕು ಅನ್ನೋದೇನು ಅವಶ್ಯಕತೆ ಇರಲಿಲ್ಲ. ಅವಾಗ ಅವನು ಬೆಳೀತಾ ಇದ್ದ, 2nd PUC ಆಗ್ತಾ ಇತ್ತು ಅವನು. ಆಮೇಲೆ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಅನಿಲ್ ಕುಮಾರ್ ಸೇತಿ ಅವ್ರ ಜೊತೆ ಟೈಅಪ್ ಆಗಿದ್ದು ನಮ್ಮ ಶಿವರಾಜ್ ಪಾಟೀಲ್, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವ್ರದ್ದು ಟ್ರಸ್ಟು. ಎಲ್ಲೆಲ್ಲಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ನಮಗೆ ಕ್ಯಾಂಪ್ಗಳು ಮಾಡಿ ಅಂತ ಹೇಳ್ತಿದ್ರು, ಅದು ಫಾರ್ ಎಕ್ಸಾಂಪಲ್ ಗುಲ್ಬರ್ಗ, ಬೀದರು, ಬಿಜಾಪುರ, ಇಂಥ ಎಲ್ಲ ದೊಡ್ಡ ಅಂಥ ದೂರ ಹೋಗಿ ನಾನು ಮೆಡಿಕಲ್ ಕ್ಯಾಂಪ್ಸ್ ಮಾಡ್ಕೊಂಡು ಬಂದೆ 2006ರಿಂದ 2009. ಜೊತೆಗೆ EC ಮೆಂಬರ್ ಆಗಿದ್ದೆ. 2003 ಎಲೆಕ್ಷನ್ ಆಯಿತು, 2007 ಆಯಿತು. ನಮ್ಮ ಬೆಂಗಳೂರಿನ ಜನ ಎಲ್ಲ ನನ್ನನ್ನು ಇಷ್ಟಪಟ್ಟು, ನನ್ನನ್ನು ಹೆಣ್ಮಗಳು ಮಾಡ್ತಾಳೆ ಕೆಲಸ ಅನ್ನೋದನ್ನು ನೋಡಿಕೊಂಡು ನನ್ನನ್ನು ಗೆಲ್ಲಿಸ್ಕೊಳ್ತಾ ಬಂದರು. ಹಿಂಗೆ ನಡೀತಾ ಹಾಗೆ ನಡೀತಾ ಇವತ್ತು ನನಗೆ 2021 ತನಕ 4ರಿಂದ 5 ಬಾರಿ ನನ್ನನ್ನು ಗೆಲ್ಲಿಸಿದ್ದಾರೆ. ಲಾಸ್ಟ್ ಸರಿ 2019 ಎಲೆಕ್ಷನಲ್ಲಿ ನಾನು ಯುನಾನಿಮಸ್ ಆಗಿ ಅಂತ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಆದರೆ ನಾ ಜಾಯಿಂಟ್ ಸೆಕ್ರೆಟರಿಯಾಗಿ ಕರ್ನಾಟಕ ಜೈನ್ ಅಸೋಸಿಯೇಷನಲ್ಲಿ ಕೆಲಸ ಮಾಡ್ತಾ ಬಂದೆ. ಇದಕ್ಕಿಂತ ಮುಂಚಿನ ಕತೆ 2018ರಲ್ಲಿ ಮತ್ತೆ ಮಸ್ತಕಾಭಿಷೇಕದ ಅವಕಾಶ ಸಿಕ್ತು. ಅದೇ ಮಸ್ತಕಾಭಿಷೇಕದಲ್ಲಿ ಕನ್ವೀನರ್ ಆದೆ. ನಾನು ಕನ್ವೀನರ್ ಆಗಿ ಅನಿಲ್ ಕುಮಾರ್ ಸೇತಿ ಸ್ವಾಮೀಜಿಯವರ ಆಶೀರ್ವಾದ, ಜಿತೇಂದ್ರ ಕುಮಾರ್ ಅಂಕಲ್ಲು, ಇವರೆಲ್ಲರ ಜೊತೆಗೆ ಐ ವಾಸ್ ಲಿಟ್ರಲಿ ನನ್ನನ್ನು ಒಂದು ಮೌಲ್ಡ್ ಮಾಡ್ತಾ ಬಂತು ಪರ್ಫೆಕ್ಟಾಗಿ. ನಾನು ಹೇಗೆ ನಾನು ಎಷ್ಟು ಕೆಲಸ ಮಾಡ್ಬೋದು, ಸಮಾಜಕ್ಕೆ ಏನೇನು ಥರ ಕೆಲಸ ನನ್ನ ಅವಶ್ಯಕತೆ ಇದೆ, ಯಾವ್ಯಾವ ತನಕ ಹೋಗ್ಬೋದು ಅನ್ನೋದನ್ನು. ಹಾಗಾಗಿ ನನಗೆ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ದೊಡ್ಡ ಜೈನ ಮುಖ್ಯಸ್ಥರುಗಳ ಜೊತೆ ನನ್ನ ಭೇಟಿ, ಮಾತುಕತೆ ಎಲ್ಲ ನಡೀತಾ ಬಂತು. ನಡೆಸ್ಕೊಂಡು 2018 ಮಸ್ತಕಾಭಿಷೇಕನೂ ಇಟ್ ವಾಸ್ ವಂಡರ್ಫುಲ್ ಸಕ್ಸಸ್, ತುಂಬ ಚೆನ್ನಾಗಾಯಿತು. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಮೇಲೆ 2019 ನಾನು ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟರಲ್ಲಿ 2009ರಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಗುಡಿಬಂಡೆಯಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಅದಕ್ಕಿಂತ 35 ವರ್ಷಗಳ ಮುಂಚೆಯಿಂದ ಆ ದೇವಸ್ಥಾನ ಬಾಗಿಲು ಹಾಕ್ಕೊಂಡಿತ್ತು. ಯಾರಾದರೂ ಜೈನರುಗಳು ಹೋದರೆ ಮಾತ್ರ ಅಲ್ಲಿ ಒಬ್ಬರು ಮನೇಲಿ ಬೀಗ ಇರ್ತಿತ್ತು, ಆ ಬೀಗ ತೊಗೊಂಡು ಬಂದು ದೇವಸ್ಥಾನನ ಓಪನ್ ಮಾಡಿ ತೋರಿಸ್ತಾಯಿದ್ರು ಎಲ್ಲರಿಗೂ. 2009ರಲ್ಲಿ ಡಾಕ್ಟರ್ ಪುಟ್ಟಣ್ಣಯ್ಯ ಮತ್ತು RP ಚಂದ್ರಕೀರ್ತಿ, ವಸಂತ್ ಕುಮಾರ್, ಜಸ್ಟಿಸ್ ವಸಂತ್ ಕುಮಾರ್ ಇವರೆಲ್ಲ ಸೇರಿ ಒಂದು ಟ್ರಸ್ಟ್ ಅಂತ ಮಾಡಿದ್ರು. ಆ ಟ್ರಸ್ಟ್ ಮಾಡಿದಾಗ 2009ರಲ್ಲಿ ಆ ಟ್ರಸ್ಟಲ್ಲಿ ನಮ್ಮ ಫ್ಯಾಮ್ಲಿಗೂ ಕೂಡ ಗುಡಿಬಂಡೆ ದೇವಸ್ಥಾನ ನನ್ನ ಅಪ್ಪಂದು ಮನೆ ದೇವರದು. ಹಾಗಾಗಿ ನನಗೂ ಅದರಲ್ಲಿ ಅವಕಾಶ ಸಿಕ್ತು. ನನ್ನ ಫ್ಯಾಮಿಲಿಯಿಂದ ಸುರೇಶ್ ಕುಮಾರ್ ಜೈನು, ಧನ್ಯಕುಮಾರು, ನನ್ನ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇವರೆಲ್ಲ ಒಂದೊಂದು ಫೌಂಡರ್ ಟ್ರಸ್ಟಿ ಆಗೋದ್ರೊಳಗಡೆ ಸೇರಿಕೊಂಡಾಗ ಇವಳು ಕೆಲಸ ಮಾಡ್ತಾಳೆ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಆವಾಗ ಅದಕ್ಕೆ ಸೆಕ್ರೆಟ್ರಿಯಾಗಿ ಮಾಡಿದ್ರು. 2009ರಿಂದ 2013 ತನಕ ಅದಕ್ಕೆ ಏನು ಮಾಡಬೇಕು, ಹೆಂಗೆ ಅದನ್ನು ದೇವಸ್ಥಾನನ ಮುಂದೆ ತರಬೇಕು, ಹೆಂಗೆ ರೆಡಿ ಮಾಡಬೇಕು ಅನ್ನೋದಕ್ಕೆ ಟ್ರಸ್ಟಲ್ಲಿ ಸಾಕಷ್ಟು ಬಾರಿ ನಾವು ಮೀಟಿಂಗ್ಗಳು ಮಾಡ್ಕೊಂಡ್ವಿ. ಆ ಟ್ರಸ್ಟಲ್ಲಿ ಈವನ್ ಪ್ರಸನ್ನಯ್ಯ ಕೂಡ ಒಬ್ಬರು ಟ್ರಸ್ಟಿ ಆಗಿದ್ದರು. ಅವ್ರ ಜೊತೆ ಮಾತಾಡ್ತಾ ಅವ್ರ ಆಫೀಸಲ್ಲೇ ಎಷ್ಟೊಂದು ಸರಿ ಮೀಟಿಂಗ್ಗಳು ನಡೆದಿತ್ತು ಇದ್ರ ಬಗ್ಗೆ, ಹೇಗೆ ಮಾಡಬೇಕು, ಯಾವ ಥರ ದೇವಸ್ಥಾನನ ಡೆವಲಪ್ ಮಾಡಬೇಕು ಅಂತ. ಅಂದಾಜು ವೆಚ್ಚ ಆವತ್ತಿನ ಕಾಲಕ್ಕೆ 1 ಕೋಟಿ 1.25 ಕೋಟಿ ಅಂತಿತ್ತು. ಯಾರ ಹತ್ರ ಹೋಗಿ ಕೇಳೋಕೆ ಹೋದರೂ ನಾವು 1,50,000 ಸಿಗುತ್ತೆ ಹೊರತು 1 ಕೋಟಿಗೆ ನಾವು ಸೇರಿಸೋದು ಯಾವಾಗ, ದೇವಸ್ಥಾನನ ರಿನೋವೇಟ್ ಮಾಡೋದು ಯಾವಾಗ, ಈ ಚಿಂತೆಯಲ್ಲಿದ್ದಾಗ ಈವನ್ ನಾನು ಬೆಂಗಳೂರು ಸೆಂಟ್ರಲ್ ಜೈನ್ ಮಿಲನಲ್ಲಿ ಕೂಡ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಒಂದಿನ ಜೈನ್ ಮಿಲನ್ ಮೀಟಿಂಗು, ಸುರೇಂದ್ರ ಅಣ್ಣನ ಮನೆಯಲ್ಲಿ ಮೀಟಿಂಗ್ ಇತ್ತು. ಮೀಟಿಂಗಿಗೆ ಹೋದಾಗ ಅಣ್ಣ 187 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿರೋ ಧರ್ಮೋತ್ಥಾನ ಟ್ರಸ್ಟಿನ ಬಗ್ಗೆ ಒಂದು ವಿಡಿಯೋ ತೋರಿಸಿದ್ರು ಎಲ್ಲರಿಗೂ. ಯಾವ್ಯಾವ ದೇವಸ್ಥಾನಗಳು ಯಾವ ಸ್ಥಿತಿಯಲ್ಲಿತ್ತು, ಅದನ್ನು ಹೇಗೆ ಅವರು ಧರ್ಮೋತ್ಥಾನ ಟ್ರಸ್ಟಿಂದ ಅದನ್ನು ಡೆವಲಪ್ ಮಾಡಿದ್ದಾರೆ ಅಂತ. ಹಂಗೆ ಆದಾಗ ಆವಾಗ ಅದೇ ಮೀಟಿಂಗಲ್ಲೇ ಅಣ್ಣನ ಡೈರೆಕ್ಟಾಗಿ ಎದ್ದು ನಿಂತ್ಕೊಂಡು ಕೇಳಿದೆ, ಅಣ್ಣ ನಮ್ಮದು ಒಂದು ದೇವಸ್ಥಾನ ಇದೆ, ಗುಡಿಬಂಡೆ ದೇವಸ್ಥಾನ, ಅದನ್ನು ನೀವು ಧರ್ಮೋತ್ಥಾನ ಟ್ರಸ್ಟಿಂದ ದಯವಿಟ್ಟು ನಮಗೆ ಅದನ್ನು ರೆಡಿ ಮಾಡಿಕೊಡಿ, ರಿನೋವೇಟ್ ಮಾಡಿಕೊಡಿ. ಆಯ್ತಮ್ಮ, ನೀನು ಅಧ್ಯಕ್ಷನ ಕರ್ಕೊಂಡು ಒಂದು ಅಪ್ಲಿಕೇಶನ್ ತೊಗೊಂಡು ಬಾ ಅಮ್ಮ, ಮಾಡೋಣ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಅವ್ರ ಮೂಲಕವಾಗಿ ಹರಿರಾಮ್ ಶೆಟ್ರು ಅಂತ ಅದನ್ನು ನೋಡ್ಕೊಳ್ತಾ ಇದ್ದಿದ್ದಂಥ ಮುಖ್ಯಸ್ಥರು, ಅವ್ರ ಪರಿಚಯ ಆಗಿ ಅವರನ್ನು ಹೋಗಿ ನಮ್ಮ ದೇವಸ್ಥಾನದ ಎಲ್ಲ ಹಳೆ ಯಾವ ಸ್ಥಿತಿಯಲ್ಲಿತ್ತು ಅಂದಾಗ ದೇವಸ್ಥಾನಕ್ಕೆ ಬಂದು ಅವ್ರ ದೇವಸ್ಥಾನನ ಸರ್ವೆ ಮಾಡಿ ಯಾವ ಸ್ಥಿತಿಲಿದೆ, ಏನು ಮಾಡ್ಬೋದು ಇದನ್ನು, ಅದಕ್ಕೊಂದು ಎಸ್ಟಿಮೇಷನ್ ಮಾಡಿ 48 lakhs ಖರ್ಚು ಬರುತ್ತೆ ಇದಕ್ಕೆ ಅಂತೆಲ್ಲ ಹೇಳಿದಾಗ, ಆವಾಗ ಧರ್ಮೋತ್ಥಾನ ಟ್ರಸ್ಟಲ್ಲಿ 40% ನಾವು 40%
40% ಧರ್ಮೋತ್ಥಾನ ಟ್ರಸ್ಟು, 40% ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, 20% ನಾವು ಟ್ರಸ್ಟಿಂದ ಹಾಕಬೇಕು ಅಂತಿತ್ತು. ನಮ್ಮ ಪ್ರಕಾರ ನಾವು ಅಂದಾಜು ವೆಚ್ಚ ನಾವು ಒಂದು 8 ರಿಂದ 9 ಲಕ್ಷ ರೂಪಾಯಿ ನಾವು ಅವತ್ತು ಕೊಡಬೇಕಿತ್ತು. ನಮ್ಮ ಟ್ರಸ್ಟಲ್ಲಿ ನೋಡಿದ್ರೆ ಕನಿಷ್ಠ 1 ಲಕ್ಷ ರೂಪಾಯಿಯೂ ಬ್ಯಾಲೆನ್ಸ್ ಇಲ್ಲ. ಹೇಗೆ 8 ಲಕ್ಷನ ಹೊಂಚೋದು ಅಂತ ಯೋಚನೆ ಮಾಡಿದಾಗ 2014 ಜನವರಿ 27ನೇ ತಾರೀಕು ಸ್ವಾಮೀಜಿಯವರು ಎಲ್ಲರನ್ನೂ ಒಂದು ಮೀಟಿಂಗ್ ಕರೀರಿ, ನಮ್ಮ ಕನಗಿರಿ ಸ್ವಾಮೀಜಿಯವರು ಎಲ್ಲರನ್ನೂ ಮೀಟಿಂಗ್ ಕರೀರಿ ಅಂತ ಹೇಳಿದಾಗ ಆ ಸ್ಥಾನದಲ್ಲಿ ಆವತ್ತಿನ ದಿನ ಇದ್ದಂಥ ಗೋಪಾಲ್ ಅಂತ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದರು, ಅವರನ್ನು ಕರೆಸಿದ್ರು. ಅನಿಲ್ ಕುಮಾರ್ ಸೇತಿ, ಜಿತೇಂದ್ರ ಕುಮಾರ್, ನಾವು ಎಲ್ಲರೂ ಆ ಕ್ಷೇತ್ರನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆವತ್ತಿನ ದಿನ ಸ್ವಾಮೀಜಿ ಎಲ್ಲರಿಗೂ ಕಂಕಣ ಕಟ್ಟಿ ಹೇಳಿದ್ರು, ಇನ್ನು 1 ವರ್ಷದಲ್ಲಿ ಈ ದೇವಸ್ಥಾನನ ನೀವು ಫಿನಿಷ್ ಮಾಡಬೇಕು. ಆ ಮನಸ್ಥಿತಿಯಿಂದ ನೀವೆಲ್ಲರೂ ಒಂದೇ ಧ್ಯೇಯದಿಂದ ಇದೇ ಕೆಲಸನೇ ನಿಮ್ಮದು, ಹಗಲು ರಾತ್ರಿ ಕಣ್ಣು ಮುಚ್ಚಿದ್ರೆ ನೀವು ಗುಡಿಬಂಡೆನ ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡಬೇಕು ಅಂತ ಅವತ್ತಿನ ದಿನ ನಮಗೆ ಒಂದು ಆದೇಶ ಕೊಟ್ಟರು. ಅದಾದಮೇಲೆ ಎಲ್ಲ ಕಡೆ ಹೋದಾಗ ನಮ್ಮ ತಂದೆಯವರು ಪ್ರಭು ಅಂತ ಪ್ರಭು ಅವರು ಇಲ್ಲ ನಮ್ಮ ಮನೆತನಕ್ಕೆ ಸೇರಿದ್ದು ನಾವು ಮಾಡ್ತೀವಿ ಅಂತ ಇಮಿಡಿಯೇಟಾಗಿ ಅಪ್ಪ 1 ಲಕ್ಷ ರೂಪಾಯಿ ಅವತ್ತಿನ ದಿನ ತೆಗೆದುಕೊಟ್ರು. ದೇವಸ್ಥಾನದಕ್ಕೆ ಎಲ್ಲರೂ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ. 8 ಲಕ್ಷ ನಾವು ಕೂಡಿಸಿ ಧರ್ಮೋತ್ಥಾನ ಟ್ರಸ್ಟಿಗೆ ನಾವು ಅಮೌಂಟ್ ಪೇ ಮಾಡಿದ್ಮೇಲೆ ಕೆಲಸ ಸ್ಟಾರ್ಟ್ ಆಯಿತು. 2013 ಏಪ್ರಿಲಲ್ಲಿ ದೇವಸ್ಥಾನ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಅದೃಷ್ಟ 2015 ಮೇ 1, 2, 3 ಆ ದೇವಸ್ಥಾನದ ಪಂಚಕಲ್ಯಾಣ ಮಾಡೋದಕ್ಕೆ ಸುರೇಂದ್ರಣ್ಣನ ಪಾತ್ರ ಅಂತೂ ತುಂಬ ಮುಖ್ಯವಾದದ್ದು. ಅವ್ರ ಸಹಕಾರದಿಂದ ತುಂಬ ಒಳ್ಳೆ ಕಾರ್ಯಕ್ರಮ ಆಯಿತು, ಚೆನ್ನಾಗಾಯಿತು. ಇದು ನಾನು ಒಂದು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಆ ದೇವಸ್ಥಾನ ಎಲ್ಲರೂ ಹೇಳ್ತಾರೆ 35 ವರ್ಷದಿಂದ ದೇವಸ್ಥಾನ ಮುಚ್ಚೋಗಿತ್ತು, ಇವಾಗ ದಿನನಿತ್ಯ ಪೂಜೆ ಆಗ್ತಾ ಇದೆ, ಅದಕ್ಕೊಂದು ರೂಪರೇಷೆ ಬಂದಿದೆ. ತುಂಬ ಪರಿಸ್ಥಿತಿ ತುಂಬ ಹಾಳಾಗಿತ್ತು. ಊರಲ್ಲಿರೋವಂಥ ಎಲ್ಲ ಪುಂಡ ಪೋಖ್ರಿಗಳಿಗೆ ಅದು ಒಂದು ಅಡ್ಡ ಆಗೋಗಿತ್ತು. ಸಂಜೆ ಆದರೆ ಬಂದು ಎಲ್ಲ ಕೂತ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಹೋಗುವಂಥ ಪರಿಸ್ಥಿತಿ ಆ ದೇವಸ್ಥಾನ ಸಿಚುವೇಶನ್ ನಮ್ಮ ಬಸ್ತಿದಾಗೋಗಿತ್ತು. ಬಟ್ ನಮ್ಮ ಅದೃಷ್ಟ ಆಮೇಲೆ 2015ರಿಂದ ಇವತ್ತಿನವರೆಗೂ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. 2015 ಮೇ 1, 2, 3 ಪಂಚಕಲ್ಯಾಣ ಆಯಿತು. ಅದಾದಮೇಲೆ ಪ್ರತಿ ವರ್ಷ ವಾರ್ಷಿಕ ಪೂಜೆ ಮಾಡ್ಕೊಂಡು ಬಂದು ನಡ್ಕೊಳ್ತಾ ಬಂದಿದೆ. ಇದು ಒಂದು. ಇದಾದಮೇಲೆ 2017, 18ರಲ್ಲಿ ಒಂದು ಹುಲುದೇವನಹಳ್ಳಿ ಅನ್ನೋದು ಒಂದು ದೇವಸ್ಥಾನದ ಒಂದು ಫೇಸ್ಬುಕ್ಕಲ್ಲಿ ಒಂದು ದೇವರು ರೋಡಲ್ಲಿದೆ ಅಂತ ವಿಷಯ ಒಂದು ಬಿಂಬ, ಜೈನರ ಬಿಂಬ ರೋಡ್ ಸೈಡಲ್ಲಿದೆ ಅಂತ ಸ್ಫೂರ್ತಿ ಅನ್ನೋ ಹುಡುಗಿ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ರು. ಅದನ್ನು ನೋಡಿ ಮತ್ತೆ ಮಾಲೂರು ಅಂತ, ಇಲ್ಲಿಂದ ಹುಲುದೇವನಹಳ್ಳಿ ಅಂದರೆ ಮಾಲೂರು ಹತ್ರ ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿದೆ. ಅದಕ್ಕೊಂದು ಸಂಘಟನೆ ಕಟ್ಕೊಂಡು ಹೋಗೋಣ ಅಂತ ಸ್ವಾಮೀಜಿಯವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಕನಗಿರಿ ಸ್ವಾಮೀಜಿಯವರು ಮತ್ತು ಎಲ್ಲ ನಮ್ಮ ಜೈನ ಸಮುದಾಯದ ಎಲ್ಲ ಜನಗಳ ಒಂದು ಗಾಡಿ ಮಾಡಿಕೊಂಡು ಅಲ್ಲಿ ಹೋಗಿ ಅವರನ್ನು ಊರಿನ ಮುಖ್ಯಸ್ಥರ ಹತ್ರ ಮಾತಾಡಿಕೊಂಡು ಏನಾಗಿತ್ತು ಅಂದರೆ ರೋಡಲ್ಲಿ ಒಂದು ಮಟನ್ ಶಾಪ್ ಇದೆ. ಮಟನ್ ಶಾಪನ್ನು ರೋಡ್ ಸೈಡಲ್ಲಿ ಆ ದೇವರನ್ನು ಇಟ್ಬಿಟ್ಟಿದ್ದಾರೆ, ಆ ರೋಡ್ ಕಾರ್ನರಲ್ಲಿ ಇಟ್ಟಿದ್ದಾರೆ. ಏನಾಗಿದೆ, ಅದು ಯಾರ್ದೋ ಕಾಂಪೌಂಡ್ ಒಳಗಡೆ ಇತ್ತು. ಅವನು ಸೈಟ್ ಒಳಗಡೆ ಇದ್ದಿದ್ದ ದೇವರನ್ನು ಅವ್ನು ಮನೆ ಕಟ್ಕೊಳ್ಳೋ ಕಾರಣವಾಗಿ ಅದನ್ನು ತಂದು ರೋಡಲ್ಲಿ ಇಟ್ಟಿದ್ದಾನೆ. ಆ ರೋಡಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ, ನೆಲಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಆ ಒಂದು ಲೈಟ್ ಕಂಬದ ಕೆಳಗಡೆ ಆ ದೇವ್ರು ಕೂತಿದೆ, ಕಾಂಕ್ರೀಟ್ ಅದ್ರ ಮೇಲೆ ಹಾಕ್ಬಿಟ್ಟಿದ್ರು. ಕೊನೆಗೆ ಊರಿನವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಗಲಾಟೆ ಮಾಡಿ ಸಂಹವ್ ಅದನ್ನು ಮುಗಿಸಿ ಆ ದೇವರನ್ನು ಅವರು ಕೊಡಿ ವಾಪಸ್ಸು, ನಾವೆಲ್ಲರೂ ನಮ್ಮ ಕ್ಷೇತ್ರಗಳಿಗೆ ತೊಗೊಂಡೋಗ್ತೀವಿ ಅಂದರೆ ಊರಿನವ್ರಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಅವರು ಅದಕ್ಕೆ ಇನ್ನೇನೋ ಬೇರೆ ಹೆಸರಿಟ್ಟು ಬೇರೆ ಗುಡ್ಡಪ್ಪ ಅಂತನೋ ಏನೋ ಅದಕ್ಕೆ ದೇವ್ರಿಗೆ ಹೆಸರಿಟ್ಟು ಅದಕ್ಕೊಂದು ನಾಮ ಹಾಕಿ ದೇವರಿಗೆಲ್ಲ ಹಾರ ಹಾಕಿ ಪ್ರತಿ ಶನಿವಾರ ಅವರು ಎಣ್ಣೆ ಎಲ್ಲ ಹಚ್ಚಿ ಪೂಜೆ ಮಾಡೋದಕ್ಕೆ ಅದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ರು. ಅವರು ಇಲ್ಲ ಮೇಡಮ್, ನಾವು ಇದಕ್ಕೆ ಪೂಜೆ ಮಾಡ್ತೀವಿ, ಆದರೆ ನಿಮ್ಮ ರೀತಿ ನಾವು ಮಾಡ್ತಾ ಇರಲಿಲ್ಲ, ನಾವು ಅದನ್ನು ತಿಳ್ಕೊಂಡು ಕರೆಕ್ಷನ್ ಮಾಡ್ಕೋತೀವಿ ಅಂತ ನೆಕ್ಸ್ಟು ಹೇಳ್ತಾ ಬಂದರು. ಆಯಿತು ಅಂತ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಸಪೋರ್ಟ್ ತೊಗೊಂಡು ಆ ದೇವರನ್ನು ನಾಡ ಕಚೇರಿ ಆಫೀಸಲ್ಲಿ ಒಂದು ಪೀಠ ಥರ ಮಾಡಿ ಅಲ್ಲಿ ಒಂದು ಐಡಲ್ ಪೀಸ್ ಥರ ಅಲ್ಲಿ ಅದನ್ನು ಇಟ್ವಿ. ಇದು ಒಂದು ನನಗೆ ರೋಚಕವಾದಂಥ ವಿಷಯ. ಹೌದು, ಈ ಥರ ನೋಡ್ಲಿಕ್ಕೆ ಹೋದರೆ ಸಾಕಷ್ಟು ಕಡೆ ನಮ್ಮ ದೇವ್ರುಗಳೆಲ್ಲ ಬಿದ್ದಿದೆ. ನಾವೆಲ್ಲ ಕೆಲವು ಸರಿ ಕಂಡು ಕಾಣ್ದಂಗೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಅನಿಸುತ್ತೆ. ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು. ನನಗೆ ಅವಕಾಶ ಸಿಕ್ಕಿದ್ರೆ ಸಾಕಷ್ಟು ಮಾಡ್ಬೋದು ಅನ್ನೋ ಉದ್ದೇಶ ಇದೆ. ಇದು ನನ್ನ ಜೀವನದ ಒಂದು ಶಾರ್ಟ್ ನಿಮಗೆ ಹೇಳ್ತಾ ಇರೋದು. ಮತ್ತು ಶ್ರವಣಬೆಳಗೊಳದ ಸ್ವಾಮೀಜಿಯವರು, ಕನಗಿರಿ ಸ್ವಾಮೀಜಿ, ಹುಂಚ ಸ್ವಾಮೀಜಿ, ಎಲ್ಲ ಸ್ವಾಮೀಜಿ, ನಮ್ಮ ಎನ್ನಾರ್ಪುರ ಸ್ವಾಮೀಜಿ, ಎಲ್ಲ ಸ್ವಾಮೀಜಿಗಳು ನನಗೆ ಸಾಕಷ್ಟು ಬಾರಿ ನಾನು ಏನೇ ತೊಂದರೆಯಲ್ಲಿದ್ದಾಗಲೂ ಕೂಡ ಅವರ ಆಶೀರ್ವಾದ ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ನನ್ನ ಅತ್ತೆ
ಮತ್ತು ನನ್ನ ಹಸ್ಬೆಂಡ್ ಸಪೋರ್ಟಿಂದ ನಡ್ಕೊಂಡು ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಜೈ ಜಿನೇಂದ್ರ. 2024-29 ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಚುನಾವಣೆಗೆ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಈ ಕ್ಷಣ ನಾನು ನಿಮಗೆಲ್ಲ ಒಂದು ವಿಷಯ ಏನು ಹೇಳಬೇಕಂದ್ರೆ, ಈ ಚುನಾವಣೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಆಯ್ಕೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣರಾದಂಥ ಜಿತೇಂದ್ರ ಕುಮಾರ್ ಅವರು ಮತ್ತು ಎಲ್ಲ ಭಟ್ಟಾರಕರ ಆಶೀರ್ವಾದದಿಂದ ನಾನು ಈ ಸ್ಥಾನವನ್ನು ಅಲಂಕರಿಸಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರವೂ ಇದೆ ಅಂತ ಭಾವಿಸ್ತೀನಿ. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ನನ್ನ ಆಪೋಸಿಟ್ ಅರ್ಜಿಗಳು ಹಾಕಿದಂಥ ಮಂಜುನಾಥ್ ಅವರು, ಭುಜಬಲ್ಲಯ್ಯ ಅವರು, ಮತ್ತು ಅಜಿತ್ ಅವರು, ನೀರಜಾ ಮೇಡಮು ಮತ್ತು ಬಾಹುಬಲಿ ಗೌರಾಜ್, ಈ 5 ಜನಕ್ಕೂ ಮತ್ತೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಈ ಕೆಲಸಕ್ಕೆ ನಾನು ಅರ್ಹಳು ಅಂತ ತಿಳಿದು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ಸ್ವಾಮೀಜಿಗಳ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ಜಿತೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಿಂದ ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.